ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಶರಥ್ ಸಾವೂರು. ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಇಬ್ಬರೂ ಕಣಕ್ಕಿಳಿತಾ ಇರೋದ್ರಿಂದ ಇಲ್ಲಿನ ಅಖಾಡ ರಂಗೇರಿದೆ. ಮಾತ್ರವಲ್ಲ, ಡಿ.ವಿ. ಸದಾನಂದ ಗೌಡ ಹಾಗೂ ಎಚ್.ಡಿ. ದೇವೇಗೌಡರ ಮಧ್ಯೆ ಜಿದ್ದಾಜಿದ್ದಿ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಇಲ್ಲಿನ ಮತದಾರರು ಯಾರ ಕೈ ಹಿಡಿತಾರೆ, ಯಾರ ಕೊರಳಿಗೆ ವಿಜಯಮಾಲೆಯನ್ನು ತೊಡಿಸ್ತಾರೆ, ಬೆಂಗಳೂರು ಉತ್ತರದ ಉತ್ತರಾಧಿಕಾರಿ ಯಾರಾಗ್ತಾರೆ? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಏರ್ತಿದೆ ಚುನಾವಣೆ ಕಾವು. ಕುತೂಹಲದ ಕ್ಷೇತ್ರದ ಮೇಲೆ ನೆಟ್ಟಿದೆ ನಾಡಿನ ಕಣ್ಣು. ಘಟಾನುಘಟಿ ನಾಯಕರ ನಡುವೆ ನಡೆಯಲಿದೆ ಫೈಟ್. ಎಸ್, ಇಡೀ ಕರ್ನಾಟಕದ ಚಿತ್ತ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದತ್ತ ನೆಟ್ಟಿದೆ. ಇಡೀ ದೇಶದ ನಾಯಕರು ಕೂಡ ವಿಶೇಷವಾಗಿ ಈ ಕ್ಷೇತ್ರದತ್ತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಅದಕ್ಕೆ ಕಾರಣ ಇಬ್ಬರು ಘಟಾನುಘಟಿಗಳ ಮಧ್ಯೆ ನಡೆಯುತ್ತಿರೋ ಫೈಟ್. ಬಿಜೆಪಿ ವಿರುದ್ಧ ದೇಶದಲ್ಲಿ ಸಂಘಟಿತಗೊಳ್ಳುತ್ತಿರೋ ಮಹಾಗಠಬಂಧನ್ನ ಪ್ರಮುಖ ರೂವಾರಿಗಳಲ್ಲಿ ಒಬ್ಬರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸ್ಪರ್ಧಿಸುತ್ತಾರೆ ಅನ್ನೋ ಕಾರಣಕ್ಕೆ ಕುತೂಹಲದ ಕೇಂದ್ರವಾಗಿರುವ ಕ್ಷೇತ್ರವಿದು. ಕೇವಲ ಈ ಕಾರಣದಿಂದ ಮಾತ್ರವಲ್ಲ, ಮುಂದಿನ ಪ್ರಧಾನಿ ಹುದ್ದೆ ರೇಸ್ನಲ್ಲಿ ದೇವೇಗೌಡರು ಇದ್ದಾರೆ. ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರ ವಿರುದ್ಧ ಕಣಕ್ಕಿಳಿತಿರೋ ಅಭ್ಯರ್ಥಿಯು ಸಾಮಾನ್ಯ ವ್ಯಕ್ತಿಯೇನಲ್ಲ. ಕೇಂದ್ರದ ಹಾಲಿ ಸಚಿವರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ. ಇಬ್ರೂ ಗೌಡರ ಗದ್ದುಗೆ ಗುದ್ದಾಟ ರೋಚಕತೆ ಪಡೆದುಕೊಂಡಿದೆ. ಬೇಸಿಗೆ ಬಿಸಿಲ ನಡುವೆ ಚುನಾವಣಾ ಬಿಸಿ ಕಾವೇರಿಸಿದೆ. ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವ ಕ್ಷೇತ್ರ ಕೂಡ ಹೌದು. ಈ ಹಿಂದೆ ಸಿ.ಕೆ. ಜಾಫರ್ ಶರೀಫ್ ಸತತವಾಗಿ ಗೆದ್ದು ಈ ಕ್ಷೇತ್ರವನ್ನ ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಮಾಡಿದ್ರು. ಆದರೆ 2004ರಿಂದ ಬಿಜೆಪಿ ಇತಿಹಾಸವನ್ನ ಅಳಿಸಿ ಹಾಕುವ ಯತ್ನ ಆರಂಭಿಸಿತು. 2004ರಲ್ಲಿ ಡಿ.ವಿ. ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ ಸಿ. ನಾರಾಯಣಸ್ವಾಮಿಯನ್ನ ಸೋಲಿಸಿದ್ರು. 2014ರ ಲೋಕಸಭಾ ಚುನಾವಣೆಯತ್ತ ನಾವು ಗಮನ ಹರಿಸೋದಾದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಒಟ್ಟು ಮತದಾರರು 24,04,472. ಇನ್ನು ಚಲಾವಣೆ ಆಗಿದ್ದಂತಹ ಮತಗಳು 13,56,718. ಇದು ಚಲಾವಣೆ ಆದಂಥ ಮತಗಳ ಸಂಖ್ಯೆ. ಈ ಬಾರಿ ಎಷ್ಟು ಚಲಾವಣೆ ಮಾಡ್ತಾರೆ ಅನ್ನೋದನ್ನು ಕೂಡ ತದನಂತರದಲ್ಲಿ ನೋಡೋಣ. 2014ರ ಲೋಕಸಭಾ ಚುನಾವಣೆಯ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ವಿಜೇತರಾದಂಥ ಅಭ್ಯರ್ಥಿ ಸಂಸದರಾಗಿರುವಂಥವರು ಅದು ಭಾರತೀಯ ಜನತಾ ಪಕ್ಷದ ಡಿ.ವಿ. ಸದಾನಂದ ಗೌಡ. ಹಾಗಾದರೆ ಇವರು ಎಷ್ಟು ಮತಗಳನ್ನ ತೆಗೆದುಕೊಂಡ್ರು ಅನ್ನೋದನ್ನು ನೋಡೋಣ. 24,01,472 ಮತದಾರರಲ್ಲಿ ಇವರು ತೆಗೆದುಕೊಂಡಂಥ ಮತಗಳ ಸಂಖ್ಯೆ 7,18,326. ಇನ್ನು ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಸಿ. ನಾರಾಯಣಸ್ವಾಮಿ ಅವರು 4,88,562. ಇನ್ನು JDSನಿಂದ ಸ್ಪರ್ಧೆ ಮಾಡಿದಂಥ ಅಬ್ದುಲ್ ಅಜೀಮ್ 92,681 ಮತಗಳನ್ನು ಪಡೀತಾರೆ. ಇನ್ನು ದ ಡಿಫರೆನ್ಸ್ ಬಿಟ್ವೀನ್ ಡಿ.ವಿ. ಸದಾನಂದ ಗೌಡ ಆ್ಯಂಡ್ ಸಿ. ನಾರಾಯಣಸ್ವಾಮಿ, ಬಿಜೆಪಿ ಆ್ಯಂಡ್ ಕಾಂಗ್ರೆಸ್ ಗೆಲುವಿನ ಅಂತರ ನೋಡಿದಾಗ 2,29,764 ಮತಗಳು. ಇದು ಮತಗಳ ಅಂತರ ಗೆಲುವಿನ ನಡುವೆ. ಎಸ್, ಲೋಕಸಭೆ ಚುನಾವಣೆಯ ಪ್ರಮುಖ ಅಸ್ತ್ರವೇನು? ಕಳೆದ 2014ರ ಲೋಕಸಭಾ ಚುನಾವಣೆಯಲ್ಲಿ ಈ ಇಬ್ಬರು ನಾಯಕರಿಗೆ, ಅಂದ್ರೆ ಗೆದ್ದ ಸದಾನಂದ ಗೌಡರಿಗೆ ಮತ್ತು ಸೋತ ಕಾಂಗ್ರೆಸ್ ಅಭ್ಯರ್ಥಿ ಸಿ. ನಾರಾಯಣಸ್ವಾಮಿಗೆ ಎಷ್ಟು ಮತಗಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿದ್ದಿದೆ ಅನ್ನೋದನ್ನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅದನ್ನ ನಾವು ತೋರಿಸ್ತೀವಿ ನೋಡಿ. ವಿಧಾನಸಭಾ ಕ್ಷೇತ್ರವಾರು ಮತಗಳ ವಿವರವನ್ನು ನೋಡೋಣ. KR ಪುರ, ದಾಸರಹಳ್ಳಿ, ಯಶವಂತಪುರ, ಹೆಬ್ಬಾಳ್, ಮಹಾಲಕ್ಷ್ಮಿ ಲೇಔಟ್, ಪುಲಕೇಶಿ ನಗರ, ಮಲ್ಲೇಶ್ವರಂ, ಬ್ಯಾಟರಾಯನಪುರ, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಡಿ.ವಿ. ಸದಾನಂದ ಗೌಡ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ KR ಪುರ ವಿಧಾನಸಭಾ ಕ್ಷೇತ್ರದಿಂದ 1,12,144 ಮತಗಳನ್ನು ಪಡೀತಾರೆ. ಕಾಂಗ್ರೆಸ್ನ ಸಿ. ನಾರಾಯಣಸ್ವಾಮಿ ಕೇವಲ 78,109 ಮತಗಳನ್ನು ಪಡೀತಾರೆ. ಇನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಡಿ.ವಿ. ಸದಾನಂದ ಗೌಡ 1,19,021 ಮತಗಳನ್ನ ಪಡೀತಾರೆ. ವೆರಾಜ್ ಸಿ. ನಾರಾಯಣಸ್ವಾಮಿ 20,727 ಮತಗಳನ್ನ ಪಡೀತಾರೆ. ತುಂಬ ದೊಡ್ಡ ಡಿಫರೆನ್ಸ್ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಡಿ.ವಿ. ಸದಾನಂದ ಗೌಡ ಅವರು 1,08,327 ಮತಗಳನ್ನು ಪಡೀತಾರೆ. ಸಿ. ನಾರಾಯಣಸ್ವಾಮಿ ಕಾಂಗ್ರೆಸ್ನಿಂದ 85,192 ಮತಗಳನ್ನ ಪಡೀತಾರೆ. ಇನ್ನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಡಿ.ವಿ. ಸದಾನಂದ ಗೌಡ 65,773 ಮತಗಳನ್ನ ಪಡೆದಿದ್ದಾರೆ. ಸಿ. ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ನಿಂದ 49,171 ಮತಗಳನ್ನು
ಪಡೀತಾರೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಿಂದ ಡಿ.ವಿ. ಸದಾನಂದಗೌಡ ಭಾರತೀಯ ಜನತಾ ಪಕ್ಷದ ಪರವಾಗಿ 85,973 ಮತಗಳನ್ನ ಪಡೆದ್ರೆ ಸಿ. ನಾರಾಯಣಸ್ವಾಮಿ 40,139 ಮತಗಳನ್ನು ಕೈ ಪರವಾಗಿ ಪಡಿತಾರೆ, ಅಂದರೆ ಕಾಂಗ್ರೆಸ್ನ ಪರವಾಗಿ ಪಡಿತಾರೆ. ಪುಲಕೇಶ್ ನಗರ ವಿಧಾನಸಭಾ ಕ್ಷೇತ್ರದಿಂದ 27,247 ಡಿ.ವಿ. ಸದಾನಂದಗೌಡರಿಗೆ ಲಭಿಸುತ್ತವೆ. ಇನ್ನು ಸಿ. ನಾರಾಯಣಸ್ವಾಮಿ ಅವರಿಗೆ 69,415 ಮತಗಳನ್ನ ಪಡಿತಾರೆ. ಅಂದರೆ ಇಲ್ಲಿ ಒಂದು ದೊಡ್ಡ ಡಿಫ್ರೆನ್ಸ್ನ ನೋಡ್ಬೋದು. ಈ ಕ್ಷೇತ್ರದಲ್ಲಿ ಸಿ. ನಾರಾಯಣಸ್ವಾಮಿಯವರು ಅತಿ ಹೆಚ್ಚು ಮತಗಳನ್ನು ಪಡಿತಾರೆ, ಅದು ಡಿ.ವಿ. ಸದಾನಂದಗೌಡರವರ ವಿರುದ್ಧ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಿಂದ ಡಿ.ವಿ. ಸದಾನಂದಗೌಡರು 81,075 ಮತಗಳನ್ನು ಪಡೆದ್ರೆ ಸಿ. ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ನ ಪರವಾಗಿ 29,730 ಮತಗಳನ್ನು ಪಡೀತಾರೆ. ಇನ್ನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ಡಿ.ವಿ. ಸದಾನಂದಗೌಡರು 1,11,795 ಮತಗಳನ್ನು ಪಡೆದ್ರೆ ಸಿ. ನಾರಾಯಣಸ್ವಾಮಿ 81,818 ಮತಗಳನ್ನು ಪಡೀತಾರೆ. ಇದಾದ ನಂತರ ಸತತವಾಗಿ ಬಿಜೆಪಿ ಈ ಕ್ಷೇತ್ರದಲ್ಲಿ ಆಧಿಪತ್ಯ ಸಾಧಿಸುತ್ತಲೇ ಬಂದಿದೆ. 2004ರ ನಂತರ ಬಿಜೆಪಿಯಿಂದ ಸದಾನಂದಗೌಡ 2 ಬಾರಿ ಮತ್ತು ಡಿ.ಬಿ. ಚಂದ್ರೇಗೌಡ 1 ಬಾರಿ ಗೆಲುವು ಸಾಧಿಸಿದ್ದಾರೆ. ನಾರಾಯಣಸ್ವಾಮಿ 2 ಬಾರಿ ಸೋತಿದ್ರೆ ಸಿ.ಕೆ. ಜಾಫರ್ ಶರೀಫ್ 1 ಬಾರಿ ಸೋತಿದ್ದಾರೆ. ಒಂದರ್ಥದಲ್ಲಿ ಈ ಕ್ಷೇತ್ರ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರ ಎನ್ನಬಹುದು. ಮಹಾಭಾರತ ಮಹಾಸಂಗ್ರಾಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸ್ವಾತಂತ್ರ್ಯ ನಂತರದಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಆದರೆ ಕಳೆದ 3 ಚುನಾವಣೆಗಳಿಂದ ಬಿಜೆಪಿ ಇಲ್ಲಿ ತನ್ನ ಪಾರುಪತ್ಯ ಮೆರೀತಾ ಇದೆ. ಮೋದಿ ಆಡಳಿತದ ಅಲೆ ಸದಾನಂದಗೌಡರ ವರ್ಚಸ್ಸು ಈಸಿಯಾಗಿ ಗೆಲುವಿನ ದಡ ಸೇರಿಸುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ದೇವೇಗೌಡರ ಅಚಾನಕ್ ಎಂಟ್ರಿ ಈ ಕ್ಷೇತ್ರದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದಂತೂ ಸುಳ್ಳಲ್ಲ. ಕಾಂಗ್ರೆಸ್ ಶಾಸಕರೇ ಹೆಚ್ಚು ಇರುವ ಲೋಕಸಭಾ ಕ್ಷೇತ್ರ. ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯೇ ಆಯ್ಕೆ ಆಗ್ತಿದ್ದಾರೆ. ಸತತ 4ನೇ ಬಾರಿಗೆ ಗೆಲ್ಲುವ ಅಭ್ಯರ್ಥಿ ಯಾರು? ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರ ಬಹಳ ಪ್ರಮುಖವಾದ ಕ್ಷೇತ್ರ. ಬಿಜೆಪಿ ಮುಖಂಡ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡರು ಪ್ರತಿನಿಧಿಸುವ ಕ್ಷೇತ್ರವಾಗಿರುವುದರಿಂದ ಕೊಂಚ ಮಹತ್ವ ಹೆಚ್ಚು. ಆರ್.ಟಿ. ನಗರ, ಇಂದಿರಾನಗರ, ಜಾಲಹಳ್ಳಿ, ಮಲ್ಲೇಶ್ವರ, ಯಶವಂತಪುರ ಸೇರಿದಂತೆ ಪ್ರಮುಖ ಬಡಾವಣೆಗಳನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಈ ಬಾರಿಯೂ ಸದಾನಂದಗೌಡರೇ ಸ್ಪರ್ಧಿಸುತ್ತಿದ್ದಾರೆ. ಎದುರಾಳಿಯಾಗಿ ದೇವೇಗೌಡರು ಸ್ಪರ್ಧಿಸುವ ಸಾಧ್ಯತೆ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕೆಆರ್ಪುರ, ದಾಸರಹಳ್ಳಿ, ಹೆಬ್ಬಾಳ, ಬ್ಯಾಟರಾಯನಪುರ, ಮಹಾಲಕ್ಷ್ಮಿ ಲೇಔಟ್, ಪುಲಕೇಶಿ ನಗರ, ಯಶವಂತಪುರ, ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಈ ಕ್ಷೇತ್ರಗಳಲ್ಲಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ವಿಧಾನಸಭೆ ಚುನಾವಣೆ ಬಂದಾಗ ಕಾಂಗ್ರೆಸ್ ಮೊರೆ ಹೋಗುವ ಮತದಾರರು ಲೋಕಸಭೆಗೆ ಮಾತ್ರ ಸತತ 3 ಬಾರಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತಿದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಯಾರೆಲ್ಲ ಇದ್ದಾರೆ 8 ವಿಧಾನಸಭಾ ಕ್ಷೇತ್ರಗಳಿಂದ ನೋಡೋಣ. ಕೆಆರ್ಪುರ ಕಾಂಗ್ರೆಸ್ನ ಭೈರತಿ ಬಸವರಾಜು, ಯಶವಂತಪುರದಿಂದ ಕಾಂಗ್ರೆಸ್ನ ಎಸ್.ಟಿ. ಸೋಮಶೇಖರ್, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥ ಶಾಸಕರು ಕಾಂಗ್ರೆಸ್ನ ಭೈರತಿ ಸುರೇಶ್, ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್, ಬ್ಯಾಟರಾಯನಪುರ ಕಾಂಗ್ರೆಸ್ನ ಕೃಷ್ಣ ಭೈರೇಗೌಡ, ಇನ್ನು ಮಹಾಲಕ್ಷ್ಮಿ ಲೇಔಟ್ನ JDS ಶಾಸಕ ಕೆ. ಗೋಪಾಲಯ್ಯ, ದಾಸರಹಳ್ಳಿ ಪ್ರತಿನಿಧಿಸ್ತಾ ಇರೋದು JDSನ ಆರ್. ಮಂಜುನಾಥ್, ಇನ್ನು ಮಲ್ಲೇಶ್ವರಂನಿಂದ ಭಾರತೀಯ ಜನತಾ ಪಕ್ಷದ ಡಾಕ್ಟರ್ ಅಶ್ವಥ್ ನಾರಾಯಣ. ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಶಾಸಕರು ಅಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನೋದನ್ನ ಗಮನಿಸಬೇಕು. ಬಿಜೆಪಿ ಪಕ್ಷದಿಂದ ಸದಾನಂದಗೌಡ್ರೆ ಅಭ್ಯರ್ಥಿ. ಮೈತ್ರಿ ಕಡೆಯಿಂದ ಅಖಾಡಕ್ಕಿಳಿದ ದೊಡ್ಡಗೌಡ್ರು. ಈ ಬಾರಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿಂದ ಜೆಡಿಎಸ್ ವರಿಷ್ಠ ದೇವೇಗೌಡರು ಕಣಕ್ಕೆ ಇಳಿಯುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಕಾರಣ ಒಕ್ಕಲಿಗ ಮತಗಳು ಮತ್ತು ಅಹಿಂದ ಮತಗಳ ಪ್ರಾಬಲ್ಯ ಎನ್ನಲಾಗ್ತಿದೆ. ತಮ್ಮ ಕ್ಷೇತ್ರ ಹಾಸನವನ್ನ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಗೆ ಬಿಟ್ಟುಕೊಟ್ಟ ನಂತರ ದೇವೇಗೌಡರು ಆಯ್ಕೆ ಮಾಡಿಕೊಂಡಿದ್ದು ಬೆಂಗಳೂರು ಉತ್ತರ ಕ್ಷೇತ್ರವನ್ನ. ದೇವೇಗೌಡರ ಆಯ್ಕೆಯ ಹಿಂದೆ ಸಾಕಷ್ಟು ದೊಡ್ಡ ಮಟ್ಟದ ಲೆಕ್ಕಾಚಾರವಿದೆ. JDS ಕಾಂಗ್ರೆಸ್ 2 ಅಲಯನ್ಸಲ್ಲಿ ನಾವೇ ಗೆಲ್ತೀರಂತ 100% ಅತಿ ವಿಶ್ವಾಸದಿಂದ ಹೇಳ್ತೀನಿ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಲಾಸ್ಟ್ ಟೈಮು 97,574 ಓಟ್ಗಳನ್ನ ಪಡ್ಕೊಂಡಿದ್ದೆ ನನ್ನ ಕ್ಷೇತ್ರದಲ್ಲಿ. ಇದರಲ್ಲೂ ಲೀಡು 81,626 ಲೀಡ್ ತಗೊಂಡಿದ್ದೆ. ಅದೇ ಲೀಡನ್ನು ನಾವು ಇನ್ನೂ ಹೆಚ್ಚಾಗಿ ಕೊಟ್ಟು ಯಾರೇ ಅಭ್ಯರ್ಥಿಯಾಗಿ ಬರಲಿ ನಮ್ಮ ಬೆಂಗಳೂರು ಉತ್ತರಕ್ಕೆ ಅವ್ರು ನಾವು ಜಯಶೀಲರು ಮಾಡ್ತೀರಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಎಂಥದ್ದಲ್ಲ, ಏನಕ್ಕೆ ಅಂದರೆ ಅವರು ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಫುಟ್ಪಾತಲ್ಲಿ ನಮಗೆ ತಿಂಗಳು 5,000 ರೂಪಾಯಿ ಸಹಾಯ ಮಾಡಿದ್ದಾರೆ. 3 ತಿಂಗಳು ಗಂಟ ಕಟ್ಟಾಗ್ತಾರ ನಮಗೆ ಕೊಟ್ಟಿದ್ದಾರೆ.
ಅದಕ್ಕೆ ವ್ಯಾಪಾರಿಗಳಿಗೆ ಸಾಲ. ಸಾಲ. ಅದರಿಂದ ಯಾರಿಗೆ ಓಟ್ ಹಾಕ್ತೀರಿ? ಅದಕ್ಕೆ ಇವರು ದೇವೇಗೌಡರು. ಒಂದು ವೇಳೆ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧಿಸಿದ್ರೆ ಮಾತ್ರ ಇಲ್ಲಿಗೆ ಬಿಎಲ್ ಶಂಕರ್ ಬಂದು ಸ್ಪರ್ಧಿಸುವ ಲೆಕ್ಕಾಚಾರವೂ ನಡೆಯುತ್ತಿದೆ ಎನ್ನಲಾಗ್ತಿದೆ. ಕಾರಣ ಒಕ್ಕಲಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಹಾಲಿ ಸಂಸದ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅವರ ಬಗ್ಗೆ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿತ್ತು. ಮಾತ್ರವಲ್ಲ, ಅವರು ಕ್ಷೇತ್ರಕ್ಕೆ ಬರೋದೇ ಇಲ್ಲ, ದೆಹಲಿಯಲ್ಲೇ ಇರ್ತಾರೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹೆಚ್ಚಾಗಿ ಇರ್ತಾರೆ ಅನ್ನೋದು ಇಲ್ಲಿನ ಜನಸಾಮಾನ್ಯರ ದೂರು. ಇಂಥ ಆಡಳಿತ ವಿರೋಧಿ ಅಲೆಯ ಮಧ್ಯೆಯೇ ದೇವೇಗೌಡರ ಈ ದಿಢೀರ ನಿರ್ಧಾರ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇನ್ನು ದೇವೇಗೌಡರು ಕಣಕ್ಕಿಳಿದ್ರೆ ಒಕ್ಕಲಿಗ ಮತಗಳು ತಮಗೆ ಸಿಗೋದಿಲ್ಲ ಎಂಬ ಭೀತಿ ಸದಾನಂದಗೌಡರಿಗಿದೆ. ಆದರೆ ಹಾಗೇನೂ ಭಯ ಇಲ್ಲ ಅಂತಿದ್ದಾರೆ ಸದಾನಂದಗೌಡರು. ಈ ಬಾರಿ ನಿಮ್ಮ ಗೆಲುವಿಗೆ ಯಾವೆಲ್ಲ ಅಂಶಗಳು ಪೂರಕ ಆಗಲಿದೆ ಅಂತ ಅನ್ಸುತ್ತೆ ಸರ್? ನರೇಂದ್ರ ಮೋದಿಯವರ 5 ವರ್ಷದ ಆಡಳಿತ, ಅವರು ಕೊಟ್ಟಂಥ ಆಡಳಿತ ಸೂತ್ರಗಳು ಜಗತ್ತಿನಲ್ಲೇ ಎಲ್ಲರಿಂದ ಒಪ್ಪಿಗೆ ಪಡೆದಿವೆ. ಸಾಮಾನ್ಯ ಜನರ ಬದುಕಿನಿಂದ ಹಿಡಿದು ಈ ದೇಶದ ಗಡಿ ರಕ್ಷಣೆವರೆಗೆ ಅವರು ತಗೊಂಡಂಥ ನಿಲುವುಗಳು ಇವತ್ತು ಎಲ್ಲರ ಮನಸ್ಸು ಗೆದ್ದಿದೆ. ಒಂದು ಸ್ವಚ್ಛ ಆಡಳಿತ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ, ಒಂದು ಆಡಳಿತದಲ್ಲಿ ಒಂದು ಪಾರದರ್ಶಕತೆ, ಇದೆಲ್ಲವೂ ಕೂಡ ಜನರ ಮನಸ್ಸಲ್ಲಿದೆ. ಆದ ಕಾರಣ ಈ ಬಾರಿ ನಮ್ಮ ಚುನಾವಣೆಯ ನಮ್ಮ ಎಜೆಂಡವೇ ನಾವು ಮಾಡಿದಂಥ ಕೆಲಸಗಳನ್ನು ಜನರ ಮುಂದೆ ಇಡುವಂಥದ್ದು. ಜನ ಮೌಲ್ಯಮಾಪನ ಮಾಡ್ತಾರೆ ಮತ್ತು ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಈ ನಮ್ಮ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಅವರೊಂದು ರಿಪೋರ್ಟ್ ಕಾರ್ಡನ್ನು ಜನರ ಮುಂದೆ ಇಟ್ಟಿದ್ದಾರೆ. ಅವರು ನರೇಂದ್ರ ಮೋದಿ ಮಾಡಿದಂಥ ಎಲ್ಲ ಕೆಲಸಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ಜನ ತುಂಬ ಹರ್ಷಚಿತ್ತರಾಗಿದ್ದಾರೆ. ಭಾರತ ಇವತ್ತು ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರವಾಗಿ ಮೂಡಿ ಬರ್ತಾ ಇರುವಂಥದ್ದು ಜನ ಕಂಡಿದ್ದಾರೆ. ಇದರ ಆಧಾರದಲ್ಲೇ ನಾವು ಚುನಾವಣೆ ನಡೆಸ್ತೇವೆ, ಯಶಸ್ಸು ನಮ್ಮದು ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಬೆಂಗಳೂರು ನಗರದಲ್ಲಿ ಸಂಪೂರ್ಣವಾಗಿ ಒಂಥರ BJP ಪರವಾಗಿರುವಂಥ ಒಂದು ಬುನಾದಿನೇ ಆಗಿದೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಯಾವೇ ವ್ಯಕ್ತಿ ಯಾವುದೇ ಪಕ್ಷದಿಂದ ಬಂದರೂ ಯಾವುದೇ ರೀತಿಯಾದಂಥ ನಾವು ಸಮಸ್ಯೆಗಳನ್ನ ಎದುರಿಸಲಿಕ್ಕಿಲ್ಲ. ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತು ನರೇಂದ್ರ ಮೋದಿಯವರ ಪರವಾಗಿ ಮತ್ತು ಸದಾನಂದಗೌಡರ ಪರವಾಗಿ ಸಂಪೂರ್ಣವಾಗಿ ಜನರ ಬೆಂಬಲವನ್ನು ಮತ್ತು ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಸತತವಾಗಿ ಹಿನ್ನೆಲೆಯೂ ಇದೆ. ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗುವಂಥ ವಿಶ್ವಾಸವೂ ಕೂಡ ಇದೆ. 2019ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ನೋಡೋಣ. ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಡಿವಿ ಸದಾನಂದಗೌಡರ ಹೆಸರು ಕೂಡ ಘೋಷಣೆಯಾಗಿದೆ. 2019ರ ಬೇರೆ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳನ್ನ ನೋಡೋಣ. ಈಗಾಗಲೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಈ ಒಂದು ಕ್ಷೇತ್ರದಲ್ಲಿ HD ದೇವೇಗೌಡ ಮತ್ತು BL ಶಂಕರ್ ಅವರ ಹೆಸರು ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಯಾರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕುತೂಹಲ ಹಾಗೆ ಉಳಿದಿದೆ. ಹಾಲಿ ಸಂಸದರಾದ ಸದಾನಂದಗೌಡ ಮತ್ತೊಮ್ಮೆ ಇಲ್ಲಿಂದಲೇ ಅದೃಷ್ಟ ಪರೀಕ್ಷೆಗೆ ಇಳಿತಿರುವಾಗ ಅವರಿಗೆ ಸಹಾಯ ಆಗುವ ಹಲವು ಅಂಶಗಳು ಕಾಣುತ್ತವೆ. ಜೊತೆಗೆ ಇಲ್ಲಿನ ಜನರು ಕೂಡ ಎರಡು ತರ ಮಾತನಾಡ್ತಾರೆ. ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಹಾಸನ ಕ್ಷೇತ್ರವನ್ನು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟ ನಂತರ ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿತ್ತು. ಆದರೆ ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡ್ರು. ಅದಕ್ಕೆ ಕಾರಣವೂ ಇದೆ, ಲೆಕ್ಕಾಚಾರವೂ ಇದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ 7 ಕ್ಷೇತ್ರಗಳು ಮೈತ್ರಿ ಪಕ್ಷದ ಶಾಸಕರೇ ಅಧಿಕಾರದಲ್ಲಿದ್ದಾರೆ. ಮಲ್ಲೇಶ್ವರಂ ಹೊರತುಪಡಿಸಿ ಉಳಿದ ಎಲ್ಲ ಕಡೆಯಲ್ಲೂ ಕೂಡ ಸುಲಭವಾಗಿ ಮತ ಗಳಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ದೇವೇಗೌಡರದ್ದಾಗಿದೆ. ಹಿಂದಿನ ಕಾಂಗ್ರೆಸ್ ಕೋಟೆಯಲ್ಲಿ ಬಿಜೆಪಿ ಸಂಸದ. ಹಾಲಿ ಸಂಸದರ ಬಗ್ಗೆ ಈ ಕ್ಷೇತ್ರದ ಜನ ಹೇಳೋದೇನು? ಜನರ ಬೇಡಿಕೆಗಳನ್ನ ಈಡೇರಿಸಿದ್ದಾರಾ ಸಂಸದರು? ಇದು ಸ್ವಾತಂತ್ರ್ಯ ಬಂದ ದಿನದಿಂದಲೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿಯೇ ಇದ್ದ ಕ್ಷೇತ್ರ. CK ಜಾಫರ್ ಶರೀಫ್ ಈ ಕ್ಷೇತ್ರದಿಂದ ಅತಿ ಹೆಚ್ಚು ಬಾರಿ ಆಯ್ಕೆಯಾಗಿದ್ರು. 7 ಬಾರಿ ಜಾಫರ್ ಶರೀಫ್ ಆಯ್ಕೆಯಾಗಿದ್ದ ಕ್ಷೇತ್ರದಲ್ಲಿ ಬೇರೆ ಪಕ್ಷ ಗೆಲ್ಲಲಾರದು ಅಂತಲೇ ಹೇಳಲಾಗ್ತಿತ್ತು. ಆದರೆ 1996ರ ನಂತರ ಇದು ಬದಲಾಯಿತು. ಈಗ ಕಳೆದ ಚುನಾವಣೆಯಲ್ಲಿ ಡಿವಿ ಸದಾನಂದಗೌಡರು ಈ ಕ್ಷೇತ್ರಕ್ಕೆ ಬಂದು ಸ್ಪರ್ಧಿಸಿ ಗೆದ್ದಿದ್ರು. ಈಗ ಮತ್ತೆ ಮರು ಆಯ್ಕೆ ಬಯಸಿ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಲು ತಾಲೀಮು ನಡೆಸಿದ್ದಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಯಾರ ಒಲವು ಯಾರತ್ತಿದೆ? ಇಲ್ಲಿನ ಜನ ಏನ್ ಹೇಳ್ತಾರೆ ನೀವೇ ಕೇಳಿ. ದೇವೇಗೌಡಕ್ಕೆ ಗೆಲ್ಲಿಸ್ತೀರಿ. ಯಾಕೆ? ದೇವೇಗೌಡನು ಒಳ್ಳೆ ಕೆಲಸ ಮಾಡವನೆ. ದೇವೇಗೌಡನು ಅಲುಬ್ನು ಒಳ್ಳೆ ವ್ಯಕ್ತಿ, ಆತನಿಗೆ ಗೆಲ್ಲಿಸಬೇಕು. ದೇವೇಗೌಡ ಬಂದರೆ ಒಳ್ಳೇದೇ. ಸದಾನಂದಗೌಡ ಸದಾನಂದಗೌಡ ಅಷ್ಟು ನಮ್ಗೆ ಇದಿಲ್ಲ.
ದೇವೇಗೌಡರು ಚೆನ್ನಾಗಿದೆ. 25 ವರ್ಷದಿಂದ ನಾನು ದೇವೇಗೌಡ ಪಾರ್ಟಿನಲ್ಲಿ ನಾವು ಗೆದ್ದಿದ್ದೀವಿ. ನಾನು ನಮ್ಮದು ಹಳ್ಳಿ, ಇದು ಮಾಲೂರು ತಾಲೂಕು ಹಳ್ಳಿ ನಮ್ಮದು. ಅಲ್ಲಿ ನಾನು ಚೇರ್ಮನ್ ಆಗಿದ್ದೆ. 25 ವರ್ಷ ನಾನು ಎಲೆಕ್ಷನ್ನಾಗ ಗೆದ್ದಿದ್ದೀನಿ. ಇನ್ನೊಂದೆಡೆ ಇಡೀ ಕ್ಷೇತ್ರದಲ್ಲಿ ಮಲ್ಲೇಶ್ವರ ಹೊರತುಪಡಿಸಿದರೆ ಎಲ್ಲಿಯೂ ಬಿಜೆಪಿ ಇಲ್ಲ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದೇ ಕ್ಷೇತ್ರದಲ್ಲಿದೆ. ದಾಸರಹಳ್ಳಿ ಹಾಗೂ ಮಹಾಲಕ್ಷ್ಮೀಪುರ ಲೇಔಟ್ನಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಇನ್ನುಳಿದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೀಗಾಗಿ ಇಲ್ಲಿನ ಜನರ ಮಾತೇನು ನೀವೇ ನೋಡಿ. ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಬರಬೇಕಂತವ್ರೆ. ಆದರೂ ನಾವು ಕಟ್ಟ ಅಭಿಮಾನಿಗಳು. ಕೃಷ್ಣಬೈರೇಗೌಡರು ಅವರು ಹೇಳಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಆದರೆ ನಾವು ದೇವೇಗೌಡರಿಗೆ ಸಪೋರ್ಟ್ ಮಾಡ್ತೀವಿ. ಈ ದಾಸರಳ್ಳಿ ಗ್ರಾಮದಲ್ಲಿ 90% ದೇವೇಗೌಡರಿಗೆ ಬೀಳ್ತದೆ. ಈಗ 2019 ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಾವೆಲ್ಲ ಇದ್ದೇವೆ. ಈಗ ಎಷ್ಟು ಮತದಾರರು ಆ್ಯಡ್ ಆಗಿದ್ದಾರೆ, ಓವರಾಲ್ ಮತದಾರರು ಎಷ್ಟು ಮತ್ತು ಯಾವ ಮತದಾರರು ಜಾಸ್ತಿ ಪ್ರಮಾಣದಲ್ಲಿದ್ದಾರೆ ಅನ್ನೋದನ್ನು ಕೂಡ ನಾವು ಲೆಕ್ಕ ಹಾಕೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದಾಗ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಪುರುಷ ಮತದಾರರ ಸಂಖ್ಯೆ 14,62,171. ಇನ್ನು ಮಹಿಳಾ ಮತದಾರರು 13,46,165. ಇನ್ನು ಇತರೆ ಅಂತ ಹೇಳಿದ್ರೆ 491 ಅಂತ ಅಲ್ಲಿ ಗುರುತಿಸಲಾಗಿದೆ. ಹೀಗಾಗಿ ಓವರಾಲ್ ಮತದಾರರ ಸಂಖ್ಯೆಯನ್ನು ನಾವು ಗಮನಿಸಿದರೆ 28,08,827 ಮತಗಳು. ಇದು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿರುವಂಥ ಮತದಾರರ ಸಂಖ್ಯೆ. ಅಲ್ಪಸಂಖ್ಯಾತ ಮತಗಳೇ ಇಲ್ಲಿ ನಿರ್ಣಾಯಕ. ಹಿಂದುಳಿದ ಮತಗಳ ಮೇಲೆಯೇ ನಾಯಕರ ಕಣ್ಣು. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯಗಳು ಇವೆ. ಅದರಲ್ಲೂ ಅಲ್ಪಸಂಖ್ಯಾತರೇ ಹೆಚ್ಚು ಇರುವಂತಹ ಕ್ಷೇತ್ರ. ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಸಮಾನಾಂತರವಾಗಿ ದಲಿತ ಮತಗಳು ಇವೆ. ಒಕ್ಕಲಿಗ ಮತಗಳು 4 ಲಕ್ಷ ಇದ್ರು. 2 ಅಭ್ಯರ್ಥಿಗಳು ಅದೇ ಸಮುದಾಯದವರಾಗಿರೋದ್ರಿಂದ ಎರಡೂ ಕಡೆ ಮತ ವಿಭಜನೆಯಾಗಲಿದೆ. ಹೀಗಾಗಿ ಇಲ್ಲಿ ಅಹಿಂದ ಮತಗಳೇ ಹೆಚ್ಚು ಪ್ರಾಮುಖ್ಯತೆ ಪಡೆದಿವೆ. ಸಮುದಾಯವಾರು ಎಷ್ಟೆಷ್ಟು ಮತಗಳಿವೆ ಅಂತ ನೋಡೋದಾದ್ರೆ ಜಾತಿವಾರು ಮತದಾರರ ಸಂಖ್ಯೆಯನ್ನು ನಾವು ನೋಡೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ಗಮನಿಸೋದಾದರೆ ಒಕ್ಕಲಿಗರ ಸಂಖ್ಯೆ 10 ಲಕ್ಷ, ಅತಿ ಹೆಚ್ಚು ಒಕ್ಕಲಿಗರಲ್ಲಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಕುರುಬ ಸಮುದಾಯದ ಮತಗಳು 4 ಲಕ್ಷ, ದಲಿತ ಮತದಾರರ ಸಂಖ್ಯೆ 5 ಲಕ್ಷ, ಮುಸ್ಲಿಂ ಮತದಾರರ ಸಂಖ್ಯೆ 3 ಲಕ್ಷ, ಬ್ರಾಹ್ಮಣ ಲಿಂಗಾಯತರು ಸಂಖ್ಯೆ 3 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಇತರೆ 3 ಲಕ್ಷ ಅಂತ ಹೇಳ್ತಾ ಇದೆ. ಓವರಾಲ್ 28 ಲಕ್ಷದ ಅಷ್ಟು ಮತದಾರರು ಇಲ್ಲಿ ಹೊಂದಿದ್ದಾರೆ. ಸಮುದಾಯವಾರು ಮತದಾರರನ್ನ ನೋಡಿದ್ರೆ ಅಹಿಂದಕ್ಕೆ ಹೆಚ್ಚಿನ ಶಕ್ತಿ ಇದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಸ್ಪರ್ಧಿಸಿದ್ರೆ ಹೆಚ್ಚಿನ ಅನುಕೂಲ ದೇವೇಗೌಡರಿಗೆ ಆಗಲಿದೆ ಅನ್ನೋ ಲೆಕ್ಕಾಚಾರವೂ ಇದೆ. ಆದರೆ ನಗರ ಪ್ರದೇಶಗಳಲ್ಲಿ ಪ್ರಧಾನಿ ಮೋದಿ ಅಲೆ ಪ್ರಬಲವಾಗಿದೆ. ಮೋದಿ ಮೇನಿಯಾದಿಂದ ಬಿಜೆಪಿಯತ್ತ ವಾಲುವ ಲಕ್ಷಣಗಳು ಇವೆ. ಸರ್, ನಾವು ದೇವೇಗೌಡರು ಸದಾನಗೌಡರು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ನಮಗೆ ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಬೇಕು. ಫಸ್ಟು ನಮ್ಮ ಇಂಡಿಯಾಗೋಸ್ಕರ ಮಿಲ್ಟ್ರಿ ಅವ್ರಿಗೆ ಅವರು ತುಂಬ ಸಹಾಯ ಮಾಡಿದ್ದಾರೆ. ತುಂಬ ಅವ್ರ ಕಡೆಯಿಂದ ಒಂದು ಮಿಲ್ಟ್ರಿ ಅವರು ನಾವು ಕರೆಕ್ಟಾಗಿ ಇದು ಮಾಡ್ತೀವಿ, ದೇಶ ಕಾಯ್ತೀವಿ ಅನ್ನೋರಿಗೆ ಒಂದು ಮನೋಭಾವ ಬಂದಿದೆ. ಅದು ಯಾರಿಂದ ಅಂದರೆ ನರೇಂದ್ರ ಮೋದಿಯಿಂದ. ಸೊ ನಾವು ನರೇಂದ್ರ ಮೋದಿ ಗೆಲ್ಲಬೇಕು ಅಂದರೆ ಇಲ್ಲಿ ನಾವು BJP ಗೆಲ್ಲಿಸ್ಬೇಕು. ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ. ಅವರು ನಮ್ಮ ಅಶ್ವತ್ಥನಾರಾಯಣ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ ಕಡೆ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ, ನಮ್ಗೆ ಗೊತ್ತಿದ್ದಾನೆ. ಯಾರಿಗೆ ಹಾಕ್ತೀರಾ ಓಟ? ನಾವಿಬ್ರಿಗೂ ಹಾಕಲ್ಲ. ಯಾಕೆ? ಮೋದಿಗೆ ಹಾಕ್ತೀವಿ. ಮೋದಿಗೆ ಹಾಕ್ತೀರಾ? ಮೋದಿ ಮತ್ತು BJP ಅಲ್ಲ? BJPಗೆ ಬೇಕಾಗಿರೋದು ನಮ್ಗೆ. ಕಾಂಗ್ರೆಸ್ ಬೇಡ, ಯಾರು ಬೇಡ. ಯಾರು ಬೇಡ? ದೇವೇಗೌಡರು ಬೇಡ, ಯಾರು ಬೇಡ? ಬೇಡ, ಯಾರು. ಸದಾನಂದ ಗೌಡರು BJP ಇಂದ ನಿಂತ್ಕೊಂಡಿದ್ದಾರೆ. ಇರಲಿ, ಅವ್ರು ಇರಲಿ. ಅವ್ರಿರ್ಲಿ. ಯಾಕೆ BJP ಬರಬೇಕು ಅಂತೀರಾ? BJP ಬಂದರೆ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಮತ್ತು ಏನೇನೋ ಲೋನ್ ಕೊಡ್ತಾ ಇದ್ದಾರೆ, ಬಡವರಿಗೆಲ್ಲ ಲೋನ್ ಕೊಡ್ತಾ ಇದ್ದಾರೆ. ಅಂದರೆ ದಲಿತ ಸಂಘಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಮಿಕ್ಕಿದ್ದು ಯಾರ ಅಂತ ಮಧ್ಯಮ ವರ್ಗದವ್ರು ಕೊಡ್ತಾ ಇಲ್ಲ. ಎರಡನೇದು ಏನೋ ಸ್ವಲ್ಪ ಮೋದಿ ಕಡೆಯಿಂದ ಏನೇನೋ ಸ್ವಲ್ಪ ಅನುಕೂಲತೆಗಳು ಕಾಣಿಸ್ತಾ ಇದೆ. ಅದರಿಂದ BJPಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ನಮಗೆ. ಸರ್, ಸೆಂಟ್ರಲಲ್ಲಿ ಇವಾಗ ಒಳ್ಳೆ ಕೆಲಸ ಮಾಡೋರ BJPನೇ ಗೆಲ್ಸೋದು. ಸೊ ನಾವು ಪಕ್ಷಕ್ಕಂತ ಹಾಕಲ್ಲ, ನಾವು ಹಾಕೋದು ಮೋದಿಗೆ. ಮೋದಿ ಯಾವ ಪಕ್ಷದಲ್ಲಿತ್ತ ನಾವು ಅದಕ್ಕೆ ಓಟ್ ಹಾಕ್ತೀವಿ. ಮೋದಿ ಅವರು ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಅದೇ ಲೈಕ್ ಕೆಲಸ ಮಾಡಿದ್ದಾರೆ ಸದಾನಂದ ಗೌಡರಲ್ಲಿ. ಸದಾನಗೌಡ ಏರಿಯಾನಲ್ಲಿ ತುಂಬ ಜನಕ್ಕೆ ಮಾಡಿದ್ದಾರೆ ಸರ್, ಅದಕ್ಕೆ ನಾನು ಏನು ಕೆಲಸ ಮಾಡಿದ್ದಾರೆ? ಬೇರೆ ರೋಡ್ ಮತ್ತು ಎಲ್ಲ
ಎಲ್ಲ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಒಟ್ನಲ್ಲಿ ಇಬ್ಬರು ಘಟಾನುಘಟಿಗಳು ಸ್ಪರ್ಧೆ ಮಾಡುತ್ತಿರುವ ಬೆಂಗಳೂರು ಉತ್ತರ ಕ್ಷೇತ್ರ ರಂಗು ಪಡೆದುಕೊಂಡಿದೆ. ಪ್ರತಿಷ್ಠೆಯ ಕಣದಲ್ಲಿರುವ ಮಾಜಿ ಪಿಎಂ ಹಾಗೂ ಮಾಜಿ ಸಿಎಂ ಮಧ್ಯೆ ದೊಡ್ಡ ಮಟ್ಟದ ರೋಚಕ ಸ್ಪರ್ಧೆ ಇದಾಗಲಿದೆ. ಅಂತಿಮವಾಗಿ ಮತದಾರನ ಮನಸ್ಸು ಯಾರೆಡೆಗೆ ಜಾರಲಿದೆ ಅನ್ನೋದು ಸದ್ಯದ ಕುತೂಹಲ. ಬೆಂಗಳೂರು ಉತ್ತರದ ಅಧಿಪತಿಯಾಗೋಕೆ ಇಬ್ಬರು ಘಟಾನುಘಟಿ ನಾಯಕರು ರಣಕಣದಲ್ಲಿದ್ದಾರೆ. ಮೋದಿ ಮ್ಯಾಜಿಕ್ ವರ್ಕೌಟ್ ಆಗಿ ಸದಾನಂದ ಗೌಡರು ಇಲ್ಲಿ ಮತ್ತೆ ಆಯ್ಕೆಯಾಗ್ತಾರ, ಅಥವಾ ಪ್ರಧಾನಿ ಹುದ್ದೆ ರೇಸ್ನಲ್ಲಿರುವಂಥ ಮಾಜಿ ಪ್ರಧಾನಿ ಮಣ್ಣಿನ ಮಗ HD ದೇವೇಗೌಡ ಆಯ್ಕೆ ಆಗ್ತಾರ ಅನ್ನೋದೇ ಸದ್ಯದ ಪ್ರಶ್ನೆ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.